ಇಲ್ಲೇ ಇಲ್ಲ, ಏನು ಆಗ್ಬೋದು ಅನ್ನೋದಕ್ಕಿಂತ ಅಲ್ಲ ಅವನೇನಾಗ್ಬೋದು ಅನ್ನೋದಕ್ಕಿಂತ ಅವ್ನು ತುಂಬ ಸಿಂಪಲ್. ಇಲ್ಲಿ ರೋಡಲ್ಲಿ ಮಲಗಿಸಿದ್ರು ಕೂಡ ಇಲ್ಲೇ ಮಲ್ಕೊತಾನೆ, ನೀವೇನು ಕೊಟ್ಟರು ಕೂಡ ಅಲ್ಲೇ ತಿನ್ಕೊತಾನೆ. ದೊಡ್ಡಸ್ತಿಗೆ ಅನ್ನೋದು ಏನೂ ಇಲ್ಲ. ಇವ್ರಿಗಂತೂ ಏನೂ ಗೊತ್ತೇ ಇಲ್ಲ ಪ್ರಪಂಚ. ಅವರಮ್ಮ ಒಂದು ಇಡೀ ಮಣ್ಣು ಹಿಡಿದು ಇದೇನು ಊಟ ಅಂತ ಕೊಟ್ಟರೆ ಇವ್ನು ತಿಂತಾ ಇರ್ತಾನೆ. ಅಷ್ಟು ಅವ್ರ ತಾಯಿನ ನಂಬುವಂಥವ್ನು ಇವನು ಸೃಜನ್, ಅವ್ರ ತಂದೆನ ನಂಬುವನು ಸುರಾಗ್. ಸೋ ನೈಸ್. ಅಂಡ್ ಇವರು ಮ್ಯೂಸಿಕಲ್ ಬಹಳ ಇಂಟ್ರೆಸ್ಟ್ ಇದ್ದಿರ್ಬೇಕು ಹುಡುಗರಿಗೆ. ಈಸ್ ಕ್ಲಾಸಿಕಲ್ ಸಿಂಗರ್, ಹಿಂದೂಸ್ತಾನಿ ಸಿಂಗಿಂಗ್ ಮಾಡ್ತಾ ಇದ್ದಾನೆ. ಸುರಾಗ್ ಕೀಬೋರ್ಡ್ ಪ್ಲೇಯರ್, ಆಮೇಲೆ ಈಗ ಅವನು ಡೈರೆಕ್ಷನ್ ಇದರಲ್ಲಿದ್ದಾನೆ, ಮ್ಯೂಸಿಕ್ ಮಾಡ್ತಾ ಇದ್ದಾನೆ, ನನ್ನ ಜೊತೆನೇ ಇದ್ದಾನೆ. ಈಸ್ ವರ್ಕಿಂಗ್ ರೀ ರೆಕಾರ್ಡಿಂಗ್ ವಿತ್ ಮೀ. ಕಿರುಗೂರಿನ ಗಯ್ಯಾಳಿಗಳು ಅಂತ ಒಂದು ರೀ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸುರಾಗು ಕೀಬೋರ್ಡ್ ನುಡಿಸ್ತಾ ಇದ್ದೀನಿ. ವೆರಿ ನೈಸ್. ಅಪ್ಪ ಸಾಧು ಒಕ್ಕೊಕ್ಕರು ಅವ್ರ ಕಾಮಿಡಿ ಎಲ್ಲ ನಾವು ಸ್ಕ್ರೀನಲ್ಲಿ ನೋಡಿದೀವಿ. ಮನೇಲಿ ಹೇಗಿದಾರಪ್ಪ? ಮನೆಯಲ್ಲೂ ಸೇಮ್ ಕಾಮಿಡಿನೇ. ಅದಕ್ಕೆ ಥ್ಯಾಂಕ್ ಯು ರಾಜ. ರೈಟ್, ನೀವೇ ಹೇಳಿದ್ರಿ ವಿ ಮನೋಹರ್ ಅವರು ನಿಮ್ಮನ್ನ ಉಪೇಂದ್ರ ಅವರು ಪರಿಚಯ ಮಾಡಿಸಿದ್ರು, ಅದರ ಮೂಲಕ ನಿಮ್ಮ ಪ್ರಯಾಣ ಶುರು ಆಯ್ತು ಅಂತ. ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ನಮ್ಮ ಟೆಂಟಲ್ಲಿ. ಸಾಧು, ನಾವು ಹೋದ ಜನ್ಮದಿಂದ ಫ್ರೆಂಡ್ಸು, ನೆನಪಿದ್ಯಾ? ಹೋದ ಜನ್ಮದಲ್ಲಿ ನಾನು ಓ ಕುಸುಮ ಬಾಲೆ ಅಂತ ಒಂದು ಆಲ್ಬಮ್ ಮಾಡಿದ್ದೆ. ಆವಾಗ ಬೆಳಗಿಂದ 3 ಗಂಟೆವರೆಗೂ ಒಂದೇ ಸಾಂಗನ್ನು ಚಚ್ಚಿ ನನಗೆ ಭಯ ಹುಟ್ಟಿಸ್ಬಿಟ್ಟಿದ್ರಿ. ಆವಾಗ್ಲಿಂದ ನೀವು ಸ್ವಲ್ಪ ಭಯೋತ್ಪಾದಕರೇ. ನಿಮ್ಮ ಹೆಸರು ಮಾತ್ರ ನಿಮ್ದು ಸಾಧು, ಬಟ್ ನೀವು ಬಹಳ ಕಿಲಾಡಿ. ಆದರೆ ಕೇಡಿ ಅಲ್ಲ ಅಂತ ಗೊತ್ತು, ರೌಡಿ ಅಲ್ಲ ಅಂತ ಗೊತ್ತು. ನಿಮ್ಮ ಗೆಳೆತನ ಅಷ್ಟು ಹಳೆ ಇದು. ಯಶ್ ಪಿಕ್ಚರಲ್ಲಿ ನೀವು ಅದ್ಭುತವಾದ ಸಾಂಗ್ ಕೊಟ್ರಿ, ಆಮೇಲೆ ಅದರಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ರಿ. ಅದು ನೋಡಿ ಇವತ್ತಿಗೂ ನೆನ್ಸ್ಕೊಂಡು ನಾನು ನಗ್ತಿರ್ತೀನಿ. ನಂದೇ ನಿರ್ದೇಶನದ ಓಮಲ್ಲಿಗೆಯಲ್ಲಿ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೊಟ್ರಿ. ನಂದು ಹಲವಾರು ಚಿತ್ರಗಳಿಗೆ ನಂದು ಪ್ರಾರಂಭದ ದಿನಗಳಲ್ಲಿ ನೀವೇ ಕೀಬೋರ್ಡ್ ನುಡಿಸಿ ಅನೇಕ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ಸಹಕಾರ ಕೊಟ್ರಿ. ಇವತ್ತಿಗೆ ನೀವು ಮ್ಯೂಸಿಕ್ ಡೈರೆಕ್ಟ್ರು ಜೊತೆಗೆ ಆ್ಯಕ್ಟ್ರು ಕೂಡ ಆಗಿ ಇಡೀ ಕರ್ನಾಟಕದ ಮನೆಗೂ ಇಷ್ಟವಾದಂಥ ಒಬ್ಬ ಕಲಾವಿದ ಆಗಿದ್ರಿ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಟಿ ವಿಯಲ್ಲಿ ನೀವು ಬಂದಾಗೆಲ್ಲ ನಾವೆಡೆ ಫ್ಯಾಮಿಲಿ ಕೂತ್ಕೊಂಡು ನೋಡಿ ನಗ್ತೀವಿ. ನಮ್ಮ ಮನೆಯವರೆಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮಗೆ ಯಾವತ್ತೂ ಯಶಸ್ವಿ ಸಿಗ್ತಾ ಇರಲಿ. ಇನ್ನೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಜೊತೆಗೆ ನಿರ್ದೇಶನ ಮತ್ತು ಆ್ಯಕ್ಟಿಂಗ್ ಇಷ್ಟು ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಿ ಅಂತ ನನ್ನ ಪ್ರೀತಿಯ ಹಾರೈಕೆ. ಎಷ್ಟು ಜನಕ್ಕೆ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಏನೇನಾಗಿದೆ? ಮನೋಹರ್ ಅವ್ರ ಮನೆಯಿಂದ ಎಂಥ ಪ್ರತಿಭೆಗಳು ಬಂದಿದೆ? ಏನು ಸರ್? ಉಪೇಂದ್ರ ಅವ್ರನ್ನ ಕರ್ಕೊಂಡ್ಬಂದವರು ಮನೋಹರ್ ಅವರೇ ಅಂತ. ಅಲ್ಲ, ಎಷ್ಟೊಂದು ಜನ ನಾನು ಮೀಟ್ ಮಾಡಿದವರು, ಈ ವೇದಿಕೆಯಲ್ಲಿ ಬಂದವರು, ಸರ್ ಮನೋಹರ್ ಅವರು ನನಗೆ ಅವ್ರ ಮನೆಯಿಂದ ನಾನು ಬಂದೆ ಎಷ್ಟು ಜನ ಹೇಳಿದ್ದಾರೆ. ಹೌದು ಸರ್, ನಾನು ಸುಮಾರು ಸಿನಿಮಾ ಇವಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಅವರೇ ಕಾರಣ ಅಲ್ವಾ? ಯಾಕೆಂದ್ರೆ ಅವ್ರು ಬಿಸಿ ಶೆಡ್ಯೂಲ್ ಇರ್ಬೋದು, ಉಪೇಂದ್ರ ಅವ್ರನ್ನ ನನ್ನ ಇಂಟ್ರೊಡ್ಯೂಸ್ ಮಾಡಿದವರೇ ಅವರು. ಅಂಡ್ ಆ ಉಷ್ ಫಿಲ್ಮ್ ಏನಾಯ್ತು? ಅದ್ರ ಬಗ್ಗೆ ಏನು ನೆನಪಿದೆ ಈಗ ನಿಮಗೆ? ಉಷ್ ಸಿನಿಮಾ ಮನೋಹರ್ ಅವ್ರ ಹತ್ರ ಹೇಳಿ ನನ್ನ ಕರ್ಕೊಂಡೋಗ್ಬಿಟ್ರು. ಉಪೇಂದ್ರ ಅವರು ಕರ್ಕೊಂಡೋಗಿ ತಿಂಗಳಾನ್ಗಟ್ಲೆ ಅದು ಕಂಪೋಸಿಂಗು. ಮಧ್ಯದಲ್ಲಿ ಅವ್ರು ಸಿನಿಮಾ ಮಾಡಲ್ಲ ಅಂತಲೂ ಬಿಟ್ಟರು. ಉಪೇಂದ್ರ ಅವರು ಗಾಡಿ ತೊಗೊಂಡು ಮನೆಗೆ ಹೋಗ್ಬಿಟ್ಟಿದ್ರು. ಅವ್ರಿಗೂ ನಮ್ಮಷ್ಟೇ ಅವರು ಬಡತನದಲ್ಲಿ ಬಂದವರು. ಆ ಟೈಮಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸು. ನಾನೇನು ಟ್ಯೂನ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರಂತರ ಆವಾಗಲೂ ಅಷ್ಟೇ, ಇವತ್ತಿಗೂ ಅನ್ಸ್ಯಾಟಿಸ್ಫೈಡ್ ಅಂತ ಹೇಳ್ತಾರಲ್ಲ, ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋಂಥ ಒಬ್ಬ ಮನುಷ್ಯ ಉಪೇಂದ್ರನೇ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಂದು ಶಾರ್ಟ್ ತೆಗಿಬಿಟ್ಟು ಸಾಧು ಇನ್ನೊಂದು ತೆಗೆದ್ಬಿಡೋಣ, ಇನ್ನೊಂದು ತೊಗೊಂಬಿಡೋಣ, ಚೆನ್ನಾಗಿ ಬಂತ, ಇನ್ನೊಂದ್ಸಲಿ ನೋಡ್ರಿ, ಎಡಿಟಿಂಗ್ ನೋಡ್ರಿ, ಆಮೇಲೆ ಬೇಕಾದ್ರೆ ಇನ್ನೊಂದು ತೆಗಿಯೋಣ ಅಂತ ಒಂದು ಕಲ್ಲು ಕೊಟ್ಬಿಟ್ಟು ಅದ್ರ ಹತ್ರ ಆ್ಯಕ್ಟ್ ಮಾಡು ಅಂದ್ರೆ ಮಾಡಿಸ್ಬಿಡ್ತಾರೆ ಅವರು. ಯಾಕಂದ್ರೆ ಏನೋ ಮಾಡಿ ಅದು ಎದ್ದುಬಿಟ್ಟು ಬಿಟ್ಬಿಡಯ್ಯ ನನ್ನ ಅಂತ ಹಿಂಗೆ ಡ್ಯಾನ್ಸ್ ಮಾಡಿಬಿಡ್ಬೇಕು. ಆ ಥರ ಕೆಪಾಸಿಟಿ ಇದ್ದವರು ಉಪೇಂದ್ರ ಅವರು. ಕಂಪೋಸ್ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ನೋಡಿ ನಗೋರು ನನ್ನ ನೋಡಿ ಅವರು. ಮನೆಗೆ ಒಂದಿನ ನಾವು ಅಸಿಸ್ಟೆಂಟ್ಗಳೆಲ್ಲ ಕಳಿಸ್ಬಿಟ್ಟಿದ್ರು ಕಾರಲ್ಲಿ. ಉಪೇಂದ್ರ ಅವ್ರೇನೋ ಸಾಂಗ್ ಸರಿ ಇಲ್ವಂತೆ, ಅದನ್ನು ಹಾಡು ಬೇರೆ ಮಾಡ್ಬೇಕಂತ ಬನ್ನಿ, ಶೂಟಿಂಗಲ್ಲಿದ್ದಾರೆ. ಯಪ್ಪಂದು ತಿರ್ಗ ಸ್ಟಾರ್ಟ್ ಆಯ್ತಾರಪ್ಪ ನಮಗೆ ಅಂದ್ಬಿಟ್ಟು ಹೆಂಗೋ ಮಾಡಿ ಹೋದರೆ ಬಟ್ಟೆಲ್ಲ ತೆಗೆದು ಅದು ಯಾವುದೋ ಒಂದು ಗೌನ್ ಹಾಕಿ ಮೀಸೆಲ್ಲ ಹಾಕಿ ಪಟ್ರ ಅಂತ ಕರ್ಕೊಂಬಂದು ಸ್ಟೇಜ್ ಮೇಲೆ ಇದರಲ್ಲಿ ಶೂಟಿಂಗಲ್ಲಿ ನಿಲ್ಲಿಸ್ಬಿಟ್ರು. ಆ್ಯಕ್ಟ್ ಮಾಡು ನೀನು ಅಂತ. ಪಕ್ಕದಲ್ಲಿ ಕಾಶಿನಾಥ್ ಅವರು ಇದ್ದಾರೆ, ಅವ್ರ ಮುಂದೆ ನಾನು ಇನ್ಸ್ಟಾ ಆ್ಯಕ್ಟ್ ಮಾಡೋದು. ಸುಮ್ಮನೆ ನಮ್ಮ ಗುರುಗಳು, ನಮ್ಮ ಜಾನ್ ಲೀವರ್ ಅವರು ನಮ್ಮ ಗುರುಗಳು, ಅವ್ರದ್ದು ಯಾವಾಗಲೂ ಕ್ಯಾಸೆಟ್ಗಳು ನೋಡೋದು. ಸುಮ್ಮನೆ ಒಂದು ರಿಯಾಕ್ಷನ್ ಬಿಟ್ಟರೆ ಅಲ್ಲಿ ವರ್ಕೌಟ್ ಆಗೋಯ್ತು. ಸೊ ಅವತ್ತಿಂದ ಆ್ಯಕ್ಟಿಂಗ್ ಶುರು. ಅದಾದ್ಮೇಲೆ ಓಂ ಸಿನಿಮಾ, ಅದ್ರಲ್ಲಿ ಇನ್ನೂ ಹೆವಿ. ಅದಾದ್ಮೇಲೆ ಮನೋಹರ್ ಅವ್ರದ್ದು ಇದು ಓಮಲ್ಲಿಗೆ ಫೋಟೋಗ್ರಾಫರ್. ಇವತ್ತಿಗೂ ನನ್ನ ಹಳ್ಳಿಗಳ ಕಡೆ ಹೋಗ್ಲಿ ಪ್ರತಿಯೊಬ್ರು ನನ್ನ ಗುರುತಿಸದೆ ಮುಸ್ತಫಾ ಅಂತ. ಮುಸ್ತಫಾ. ರೈಟ್ ನಾವು ಹುಷ್ ನಿರ್ದೇಶಕರು ಉಪೇಂದ್ರ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಸಾಧು ಒಂದೇ ಮಾತು ಹೇಳ್ಬೇಕಾದ್ರೆ ಮಲ್ಟಿ ಟ್ಯಾಲೆಂಟೆಡ್ ವರ್ಸಟೈಲ್ ಆರ್ಟಿಸ್ಟ್ ಅವರು.
ಇದು ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್ ಅಂತ ಹೆಸರು ಮಾಡಿದಂಥವ್ರು. ಸುಮ್ಮನೆ ಹಿಂಗೆ ಕೈ ಬೆರಳಿಟ್ರೆ ಸುಲಲಿತವಾಗಿ ಆ ಥರ ಮ್ಯೂಸಿಕ್ ಬರೋದು ಅವರು ಇದರಿಂದ. ಅಂಥ ಅದ್ಭುತವಾದ ಮ್ಯೂಸಿಷಿಯನ್ನು. ನನ್ನ ಲೈಫಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಇರೋದು ಸಾಧು ಅಂತವ್ರದ್ದು. ನಾವೆಲ್ಲ ಅವ್ರನ್ನ ಸಾಧು ಮಹಾರಾಜ್ ಅಂತಲೇ ಕರಿತೀವಿ, ವಿತ್ ರೆಸ್ಪೆಕ್ಟ್ ಅವ್ರಿಗೆ. ವಿಶ್ವ ಆ ಸಿನಿಮಾ ಹಿಟ್ ಆಗೋಕ್ಕೆ ಮ್ಯೂಸಿಕ್ಕು ತುಂಬ ಪ್ರಮುಖವಾದ ಕಾರಣ. ನನ್ನ ಅದೃಷ್ಟ ಅಂತ ಹೇಳ್ಬೇಕು. ಅವರು ವಿಶ್ವ ಸಿನಿಮಾ ಮಾಡಿದ್ದವರು. 100 ಸಿನಿಮಾಗಳು ಅವ್ರು ಮಾಡಲಿ, ಇದೇ ಥರ ಜನಗಳನ್ನ ನಕ್ಕು ನಲಿಸ್ಲಿ. ಆಲ್ ದಿ ಬೆಸ್ಟ್ ಸಾಧು, ಯು ಆರ್ ರಿಯಲಿ ಜೀನಿಯಸ್. ಈ ಒಂದೊಂದು ಒಬ್ಬೊಬ್ಬರ ಲೈಫಲ್ಲಿ ಒಂದು ಕಲ್ಲುಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತಾರಲ್ಲ ಸರ್, ಆ ಥರ ನನ್ನ ಜೀವನದಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾಗಲಿ, ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದಾಗಲಿ, ಒಬ್ಬ ಡೈರೆಕ್ಟರ್ ಆಗಿದ್ದಾಗಲಿ, ಅದು ಒಬ್ಬರೇ ಗಾಡ್ ಫಾದರ್ ಉಪೇಂದ್ರ ಅವರು. ಯಾಕೆಂದರೆ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದೇ ಅವರೇ. ನನ್ನಲ್ಲೊಬ್ಬ ಕಲಾವಿದ ಇದ್ದಾನೆ ಅಂತ ತೆಗೆದು ಒಬ್ಬ ಆ್ಯಕ್ಟ್ ಮಾಡ್ಸೋಕ್ಕೆ ಮಾಡಿದ್ದೆ ಅವರೇ. ಯಾವುದು ರಕ್ತ ಕನ್ನಡ ಟೈಮಲ್ಲಿ ನಾನು ಮ್ಯೂಸಿಕ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ನನ್ನನ್ನು ಅದರಿಂದ ತಿರ್ಗಾ ಡೈರೆಕ್ಟರ್ ಆಗಿ ಬಡ್ತಿ ಕೊಟ್ಟವರು ಅವರೇ. ಸೊ ಈ ಸ್ಟೇಜ್ಗೆ ಕಾರಣ ಉಪೇಂದ್ರ ಅವರೇ. ಇನ್ನೇನು ಸಾಧು ಕೋಕಿಲ ಮಾಡಿದ್ದವ್ರೆ, ಕೋಕಿಲ ಸಾಧು ಮಾಡಿದ್ದವ್ರೆ. ಈ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ನಾವೆಲ್ಲರೂ ಭಾಳ ಮೆಚ್ಚುಗೆ. ನಿಮಗೆ ಪರ್ಸನಲ್ ನಾನು ಹೇಳಿದ್ದೀನಿ, ಎಲ್ಲರೂ ನಿಮ್ಗೆ ಹೇಳ್ತಾನೆ ಇರ್ತಾರೆ. ರೀ ರೆಕಾರ್ಡಿಂಗ್ ನಿಮ್ಮ ದೊಡ್ಡ ಸ್ಟ್ರೆಂತು. ಅದು ನಾನು ಕಲ್ತಿದ್ದೆ ಸರ್ ನಮ್ಮ ಗುರುಗಳು. ಅದ್ರ ಫಸ್ಟ್ ಹೆಸರು ಹೇಳೋಕ್ಕೆ ನಾನು ಒಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದಾಗ ಗುಣಸಿಂಗ್ ಅವರು, ಗ್ರೇಟ್ ಫ್ಲೂಟಿಸ್ಟ್ ಅವರು, ಗ್ರೇಟೆಸ್ಟ್ ಕಂಡಕ್ಟರ್ ಅವರು. ಅವ್ರ ಹತ್ರ ಸುಮಾರು ಕಲಿತೆ ಸರ್. ನಾನು ಸುಮ್ಮನೆ ನುಡಿಸ್ತಾ ಇರಲಿಲ್ಲ. ರೆಕಾರ್ಡಿಂಗ್ಗಳಿಗೆ ಹೋದ ಕೂಡ ಇವ್ರು ಏನು ಮಾಡ್ತಾರೆ, ಯಾಕೆ ಇಷ್ಟು ಗುಣಸಿಂಗ್ ಅಂದರೆ ಏನು ಅಷ್ಟು ಏನು ಫೇಮಸ್ಸು ಅಂತ. ಎರಡನೇದು ನಮ್ಮ ವೈದ್ಯನಾಥನವರು, ಎಲ್ ವೈದ್ಯವರು, ಅವ್ರ ಹತ್ರ ಕಲ್ತಿದ್ದು. ಮೂರನೇದು ನೋಡಿ ಕಲ್ತಿದ್ದು ಇಳೆಯರಾಜ ಅವರು. ಅವ್ರ ಹತ್ರ ನಾನು ಶಿಷ್ಯ ಅಲ್ಲ, ಆದರೂ ಕೂಡ ಇವ್ರು ಯಾಕೆ ಈ ಥರ ಮ್ಯೂಸಿಕ್ ಮಾಡ್ತಾರೆ, ರೀ ರೆಕಾರ್ಡಿಂಗ್ ಅಂದ್ರೆ ಏನು, ಎಲ್ಲಿ ಅವ್ರು ತೊಗೊಳ್ತಾರೆ, ಅದು ಪಾಯಿಂಟ್ ಯಾವುದು, ಮ್ಯೂಸಿಕ್ ಒಂದು ವಿಷುವಲ್ಗೆ ಮ್ಯೂಸಿಕ್ಕು ಅಷ್ಟು ಎಬ್ಬಿಸುತ್ತೆ ಒಂದು ಸೀನ್ ಅಂದರೆ ಎಲ್ಲಿ ಇವ್ರು ತೊಗೊಳ್ತಾರೆ ಆ ಮ್ಯೂಸಿಕ್ನ ಅಂತೇಳಿ ನೋಡಿ ನೋಡಿ ಕಲ್ತಿದ್ದು ಇಳೆಯರಾಜ ಅವರು. ಲವ್ಲಿ. ನಮ್ಮ ಗಾಯಕರು ಗಾಯಕಿಯರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ಸಾಧು. ಸಾಧು ಸರ್ ಹಾಯ್. ಹಾಯ್ ಸಾಧು ಅವರೇ. ಹಾಯ್ ಸಾಧು ಸರ್. ಅವರ ಮೊದಲನೇ ಪ್ರಾಜೆಕ್ಟ್ಸು ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದ ಸಮಯದಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆವಾಗ ನಾನು ಟ್ರ್ಯಾಕ್ಸ್ ಹಾಡ್ತಿದ್ದೆ. ಇಟ್ ವಾಸ್ ಅ ವಂಡರ್ಫುಲ್ ಮ್ಯೂಸಿಕಲ್ ಫ್ರೆಂಡ್ಶಿಪ್. ನಿಮ್ಮ ಜೊತೆ ಅತ್ಯಂತ ಜಾಸ್ತಿ ಕೆಲಸ ಮಾಡಿರೋ ಕೆಲವೇ ಗಾಯಕರಲ್ಲಿ ನಾನೊಬ್ಳು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಇನಿಷಿಯಲ್ ಪೀರಿಯಡಲ್ಲಿ ಯು ಹ್ಯಾವ್ ಗಿವನ್ ಮಿ ಸೋ ಮೆನಿ ಸಾಂಗ್ಸ್. ನನ್ನ ಕೆರಿಯರ್ನ ಶೇಪ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸಾಧು ಸರ್ ನಾನು ಫಸ್ಟ್ ಭೇಟಿ ಮಾಡಿದ್ದು ದಾಸ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ಅಲ್ಲಿ ನಾನು ಕೋರಸ್ ಹಾಡಕ್ಕೆ ಹೋಗಿದ್ದೆ. ಅವತ್ತು ನನ್ನ ವಾಯ್ಸ್ ಅವ್ರಿಗೆ ಭಾಳ ಇಷ್ಟ ಆಗಿತ್ತು. ಸೊ ಇದು ಕೇಳಿಸ್ಕೊಂಡ್ಮೇಲೆ ರಾಕ್ಷಸ ಚಿತ್ರದಲ್ಲಿ ನನಗೆ ಅವರು ಅವಕಾಶ ಕೊಟ್ಟರು ಪ್ಲೇಬ್ಯಾಕ್ ಸಿಂಗರ್ ಆಗಿ. ಎಕ್ಸ್ಟ್ರೀಮ್ಲಿ ಗಿಫ್ಟೆಡ್, ಒಂಥರ ಡೆಡಿಕೇಟೆಡ್ ಗಿಫ್ಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು.